ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ನಾನಿರೋದು ಪಿ ಜಿಲಿ. ಸೊ ಸಂಡೇ ಪಿ ಜಿಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಅನ್ನ ಸಾಂಬಾರ್ ಅನ್ನ ಪಪ್ಪು ತಿಂದು ತಿಂದು ನನಗೆ ಬೋರ್ ಆಗೋಗಿದೆ. ಸೊ ಆಚೆಯಿಂದ ತರಿಸ್ಕೊಳ್ಳೋಕ್ಕೂ ಬೋರ್ ಆಗಿದೆ, ನನಗೇನು ಆಪ್ಷನ್ಸೇ ಇಲ್ಲ ಅನ್ನೋ ಥರ ನಾನು ಅಷ್ಟೊಂದು ಆಚೆಯಿಂದ ತರಿಸ್ಕೊಂಡು ತಿಂದ್ಬಿಟ್ಟಿದ್ದೀನಿ. ಸೊ ನಾನೇ ಟ್ರೈ ಮಾಡೋಣ ಅಂತ ಟುಡೇ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಬಿರಿಯಾನಿ. ನನ್ನ ಹತ್ರ ತುಂಬ ಐಟಮ್ಸ್ ಇಲ್ಲ, ಸೊ ಐ ಹ್ಯಾವ್ ಆರ್ಡರ್ಡ್ ರೆಡಿಮೇಡ್ ಬಿರಿಯಾನಿ ಕಿಟ್. ಅದರಲ್ಲಿ ನಿಮಗೆ ರೈಸು ಆಮೇಲೆ ಬಿರಿಯಾನಿ ಪೇಸ್ಟ್ ಎಲ್ಲ ರೆಡಿ ಸಿಗುತ್ತೆ. ಯು ಜಸ್ಟ್ ಹ್ಯಾವ್ ಟು ಕುಕ್ ಇಟ್ ಆ್ಯಂಡ್ ಪ್ರೆಷರೈಸ್. ಸೊ ನೋಡೋಣ ಹೆಂಗೆ ಬರುತ್ತೆ ಬಿರಿಯಾನಿ ಅಂತ. ಸೊ ವಿತೌಟ್ ಎನಿ ವೇಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ದೇವರಾಣ, ಈರುಳ್ಳಿ ಕಟ್ ಮಾಡೋದು ಭಾರಿ ಕಷ್ಟ. ಪ್ಲೀಸ್ AI ಇಂಜಿನಿಯರ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಈರುಳ್ಳಿ ಕಟ್ ಮಾಡೋಕ್ಕೆ AIಗೆ ಟ್ರೈನ್ ಮಾಡಿಪ್ಪ ಪ್ಲೀಸ್. ಈಗ ಒಂಚೂರು ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಟೊಮೆಟೊ ಅಂತ ಏನು ಹೇಳಲ್ಲ, ನಾವು ಟಮಾಟಿ ಅಂತ ಹೇಳ್ತೀವಿ. ನಿಮ್ಮೂರಲ್ಲಿ ಏನಂತ ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಒಂಚೂರು ಪನ್ನೀರ್ ತೊಗೊತಾ ಇದ್ದೀನಿ. ಸೊ ಒಂದು ಹಾಫ್, ಇದು ಇಟ್ಸ್ 200 ಗ್ರಾಮ್ ಪನ್ನೀರ್. ಸೊ ನಾನು ಒಂದು 100 ಗ್ರಾಮ್ ಪನ್ನೀರ್ ಹಾಕ್ಕೊತೀನಿ ಇದಕ್ಕೆ. ನಾನು ಮಾಡ್ತಾ ಇರೋದು ವೆಜ್ ಬಿರಿಯಾನಿ. ಸೊ ನಾನ್ ವೆಜ್ ಪ್ರೇಕ್ಷಕರೇ ದಯವಿಟ್ಟು ಬೇಜಾರಾಗಬೇಡಿ, ಮುಂದೆ ಒಂದಿನ ನಾನ್ ವೆಜ್ ಕೂಡ ಮಾಡೋಣ. ನಾನು ತರಿಸಿರೋ ಬಿರಿಯಾನಿ ಕಿಟ್ ಬಂದ್ಬಿಟ್ಟು ದಿಂಡಿಗಲ್ ಬಿರಿಯಾನಿ. ನಿಮಗೆ ಮೋಸ್ಟ್ ಆಫ್ ಯು ಬೆಂಗಳೂರಲ್ಲಿರೋರು ಅಥವಾ ಸೌತಲ್ಲಿರೋರಿಗೆ ಗೊತ್ತೇ ಇರುತ್ತೆ ದಿಂಡಿಗಲ್ ತಲಪಾಕಟ್ಟಿ ಎಷ್ಟು ಒಳ್ಳೆ ಬಿರಿಯಾನಿ ಅಂತ. ನನಗಂತೂ ಫೇವ್ರೆಟ್ ಅದು. ಅದನ್ನೇ ಸೋರ್ಸ್ ಆಗಿ ಇಟ್ಕೊಂಡು ನಾನು ಚೆಕ್ ಮಾಡ್ತಾ ಇದ್ದೆ. ಸೊ ದಿಂಡಿಗಲ್ ಬಿರಿಯಾನಿ ಕಿಟ್ ಅಂತ, ಇದು ಕರಿ ಚೀಫ್ ಅಂತ ಒಂದು ಬ್ರ್ಯಾಂಡ್. ಸೊ ಇವ್ರದ್ದು ಜೆಪ್ಟೋನಲ್ಲಿ ಅವೈಲೇಬಲ್ ಇತ್ತು. ಸೊ ತರಿಸ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ. ಅಯ್ಯೋ, ಇದರಲ್ಲೆಲ್ಲ ಬೇರೆ ಭಾಷೆಯಲ್ಲೇ ಬರೆದ್ಬಿಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್, ಬಟ್ ಇಟ್ಸ್ ಓಕೆ. ಇಲ್ಲಿದೆ ಇಂಗ್ಲೀಷಲ್ಲಿ 3 ಈಸಿ ಸ್ಟೆಪ್ಸ್. ಸೊ ಬಿರಿಯಾನಿ ಫಾರ್ 20 ಮಿನಿಟ್ಸ್. ಇದನ್ನು ನಾನು ಮಾಡ್ತಾ ಇಲ್ಲ, I don't have so much patience. Next, add 250 gram of protein. Add soaked biryani rice with 300 ml water to pressure cooker. And it also serves to 1 kg biryani ಆಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ಐ ಆಮ್ ನಾಟ್ ಮೇಕಿಂಗ್ 1 kg. ನೋಡೋಣ ಹೆಂಗೆ ಬರುತ್ತೆ ಅಂತ. ಇದು ಪ್ರೈಸ್ ಬಂದ್ಬಿಟ್ಟು 199, ಬಟ್ ನನಗೇನು 199 ಆಗಲಿಲ್ಲ. ಆಫರ್ ನಡೀತಾ ಇತ್ತು ಅಂತ ಐ ಗಾಟ್ ಇಟ್ ಫಾರ್ 80 rupees. ಓಪನ್ ಮಾಡಿದ ತಕ್ಷಣ ಒಳಗಡೆ ಯು ಹ್ಯಾವ್ ರೈಸ್ ಆ್ಯಂಡ್ ಯು ಹ್ಯಾವ್ ದಿಸ್ ಪೇಸ್ಟ್. ಫಸ್ಟು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಇದಕ್ಕೆ ಹಾಕ್ತಾ ಇರೋದು ಗ್ರೌಂಡ್ನಟ್ ಆಯಿಲ್. ಎಷ್ಟು ಸಾಕು. ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತೆ. ನೆಕ್ಸ್ಟ್ ಟೊಮೆಟೊ ಪೇಸ್ಟ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಫುಲ್ ಪೇಸ್ಟ್ನ ಕೂಡ ಹಾಕೊಳ್ಳೋಣ. ಸ್ಮೆಲ್ ಘಮ್ ಅಂತಿದೆ ಪೇಸ್ಟು. ಇದನ್ನು ಒಂದು 2 to 3 ಮಿನಿಟ್ಸ್ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಕ್ಕೆ ಬಿಡೋಣ. ಈಗ ನಾನು ಇದಕ್ಕೆ ಪನ್ನೀರ್ ಕೂಡ ಹಾಕ್ತೆ. ಮತ್ತೆ ಒಂದು 2 ಮಿನಿಟ್ಸ್ ಇದನ್ನ ಕುಕ್ ಮಾಡೋಣ. ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಕೋರಿಯಂಡರ್ ಹಾಕ್ತಾ ಇದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಇದಕ್ಕೆ ನೀವು ಬೇರೆ ಏನೂ ಹಾಕೋದು ಬೇಡ, ಉಪ್ಪು ಅಥವಾ ಅರಿಶಿನ ಪುಡಿ ಅಥವಾ ಬೇರೆ ಯಾವುದೇ ಮಸಾಲ ಕೂಡ ಹಾಕೋದು ಬೇಡ, ಎಲ್ಲ ಇದರಲ್ಲಿ ರೆಡಿ ಇರುತ್ತೆ. ಬೇಕಿದ್ರೆ ಒಂಚೂರು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ಬಟ್ ತುಂಬ ಮಾಡ್ಕೊಂಬಿಡಿ. ಇವಾಗ ಇದಕ್ಕೆ ರೈಸ್ ಹಾಕೋಣ. ಈಗ ಇದಕ್ಕೆ ಒಂದು 200 ml ವಾಟರ್ ಹಾಕಿದ್ದೀನಿ. ನಾನು ಕೂಡ ಒಂಚೂರು ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ. ಈಗ ಇಷ್ಟೇ, 1 ಸ್ಪೂನ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಯಾವಾಗಲೂ ಕುಕ್ಕರ್ನ ವಿಸಲ್ ಇರುತ್ತಲ್ಲ, ಸೊ ಈ ರೀತಿಯಾಗಿ ಬಬಲ್ಸ್ ಬಂದ ಮೇಲೇ ವಿಸಲ್ ಹಾಕ್ಕೊಬೇಕು. ಇಟ್ಸ್ ಅ ಗುಡ್ ಪ್ರಾಕ್ಟೀಸ್ ಹಾಗೆ ಮಾಡಿದ್ರೆ ಅಂತ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು.
ಸಖತ್ತಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ನೀರು ಕೂಡ ಕರೆಕ್ಟಾಗಿ ಇಕ್ಕಿದ್ದೆ. 300 ml ಅಂತ ಹೇಳಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಮೆಲ್ಲು ಕೂಡ ಘಮ್ ಅಂತ ಇದೆ. ತಿಂದ್ಬಿಟ್ಟು ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಸೊ ಇಲ್ಲಿ ನೋಡಿ ನಾನು ತೊಗೊಂಡಿದ್ದೀನಿ. ತಿಂದ್ಬಿಟ್ಟು ನೋಡೋಣ ಹೇಗಿದೆ ಟೇಸ್ಟು ಅಂತ. ತುಂಬಾ ಚೆನ್ನಾಗಿದೆ ಟೇಸ್ಟು. ಈ ಕಡೆ ಖಾರನೂ ಇಲ್ಲ, ಈ ಕಡೆ ಜಾಸ್ತಿ ಸ್ಪೈಸಿನೂ ಇಲ್ಲ. ಐ ಮೀನ್ ಮಸಾಲ ಸ್ಪೈಸ್ ಅದು ಚೆನ್ನಾಗಿದೆ, ಮೈಲ್ಡ್ ಆಗಿದೆ. ಖಾರ ಇಷ್ಟಪಡದೇ ಇರೋರಿಗೆ ದಿಸ್ ಈಸ್ ಅ ಬೆಸ್ಟ್ ಒನ್. ಬಟ್ ಅದೇನು ಆಥೆಂಟಿಕ್ ತಲಪಾಕಟ್ಟಿ ಅವ್ರ ಫ್ಲೇವರ್ ಇದೆಯಲ್ಲ, ಆ ಫ್ಲೇವರ್ ಇಲ್ಲ ಇದರಲ್ಲಿ, ಮಿಸ್ಸಿಂಗ್ ಇದೆ. ಅದೇನೋ ಒಂಥರ ತುಂಬ ಫ್ಲೇವರ್ಫುಲ್ ಆಗಿ ಅನಿಸುತ್ತೆ ನನಗೆ ಎಸ್ಪೆಷಲಿ. ಇದು ಕೂಡ ಚೆನ್ನಾಗಿದೆ, ಬಟ್ ಇದಕ್ಕೆ ಇನ್ನೊಂದು ಚೂರು ನಾವು ಎಕ್ಸ್ಟ್ರಾ ಕೋರಿಯಾಂಡರ್ ಮಸಾಲ, ಗರಂ ಮಸಾಲ ಎಲ್ಲ ಹಾಕಿ ನಾನ್ ವೆಜ್ ಹಾಕಿದ್ರೆ ಪ್ರಾಬಬ್ಲಿ ದಿಸ್ ವಿಲ್ ಬಿ ಅ ಹಿಟ್. ಬಟ್ ಇವಾಗಲೂ ಚೆನ್ನಾಗಾಗಿದೆ, ತಿನ್ಬೋದು, ಆ ಥರ ಕೆಟ್ಟದಾಗೇನಾಗಿಲ್ಲ. ಬಟ್ ಇಟ್ಸ್ ನೈಸ್. ನಾನು ಇದಕ್ಕೆ ಔಟ್ ಆಫ್ 10 ರೇಟಿಂಗ್ ಮಾಡೋದಾದರೆ 6 ಕೊಡ್ತೀನಿ. ಸೊ ಹೀಗಿತ್ತು ನನ್ನ ಬಿರಿಯಾನಿ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಯಾವ್ದಾರ ಈಸಿಯೆಸ್ಟ್ ಕುಕಿಂಗ್ ನಾನು ತೋರಿಸ್ಕೊಡ್ಬೇಕು ಅಂತ ಕೂಡ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.